ಕಲಬುರಗಿಯಲ್ಲಿ ರೈತರ ಹೋರಾಟ ಮತ್ತೆ ಮುಂದುವರೆದಿದೆ. ಒಂದ್ ಕಡೆಗೆ ಸಕ್ಕರೆ ಕಾರ್ಖಾನೆ, ಜಿಲ್ಲಾಡಳಿತ ಮತ್ತೆ ರೈತರ ಮಧ್ಯೆ ಜಂಗಿ ಕುಸ್ತಿ ಶುರುವಾಗಿದೆ. ಯಾಕಂದ್ರೆ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ರೈತರಿಗೆ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಒಂದು ರೈತರು ಮುಂದಾಗಿದ್ದಾರೆ. ಮುಖ್ಯವಾಗಿ ಇವರ ಬೇಡಿಕೆ ಇರುವಂತದ್ದು ಯಾಕಂದ್ರೆ ಕಳೆದ 3-4 ದಿನ ಹಿಂದಷ್ಟೇ ಅಫ್ಜಲ್ಪುರ ಪಟ್ಟಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದ. ಪ್ರತಿಭಟನೆ ಸಂದರ್ಭದಲ್ಲಿ ಕಲಬುರಗಿ ಅಂದ್ರೆ ಅಫ್ಜಲ್ಪುರ ತಾಲೂಕಿನ ಕೆಪಿಆರ್ ಸಕ್ಕರೆ ಕಾರ್ಖಾನೆಯವರು ಕೂಡ 1 ಟನ್ ಕಬ್ಬಿಗೆ 3,160 ರೂಪಾಯಿ ಕೊಡೋದಾಗಿ ಒಪ್ಪಿಕೊಂಡಿದ್ರು. ಆದ್ರೆ ಇದೀಗ ಕಳೆದ 2 ದಿನಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮಾತನ್ನು ಕೂಡ ಅಂದ್ರೆ ವಾಪಸ್ ತೆಗೆದುಕೊಂಡಿರುವಂತಂದ್ರೆ ಅಷ್ಟು ಹಣ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತು ಹೇಳಿದ್ದಾರೆ. ಮತ್ತೊಂದು ಕಡೆ ಕಲಬುರಗಿ ಜಿಲ್ಲೆಯ ಇರುವಂತಹ ಸಕ್ಕರೆ ಕಾರ್ಖಾನೆಗಳು ಕೂಡ 3,160 ರೂಪಾಯಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತು ಹೇಳಿರೋದ್ರಿಂದಾಗಿ ರೈತರು ಮಾತು ತಪ್ಪಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಮತ್ತೆ ರೊಚ್ಚಿಗೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಬೀದಿಗಿಳಿದರೆ ತಮ್ಮ ಹೋರಾಟವನ್ನು ಮುಂದುವರಿಸಿದರೆ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲೇಬೇಕು ಅಥವಾ ಅವರು ಹೇಳಿದಂತೆ 3,160 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಮತ್ತೆ ಇದೀಗ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡ್ಕೊಂಡು ರೈತರು ಅವ್ರು ಮಾತಾಡ್ತಾ ಹೋಗ್ತೀರಿ. ಈಗ ಮತ್ತೆ ಯಾಕೆ ಹೋರಾಟ? ರೈತರು ಸಕ್ಕರೆ ಕಾರ್ಖಾನೆಯವರು ಮೊನ್ನೆ ಹೇಳಿದ್ರು, ಮತ್ತೆ ಯಾಕೆ ಹೋರಾಟ ಕೇಳಿದಿರಿ ಸರ್? ಮೊನ್ನೆ ನಮಗೆ 3,300 ಕೊಡ್ತಾ ಅಂತ ಹೇಳಿದ್ರು. 3,160 ರೂಪಾಯಿ ಕೊಡ್ತಾ ಅಂತ ಹೇಳಿ ಮೊನ್ನೆ ಏನು ಇದರಲ್ಲಿ ಹೇಳಿದ್ರು. ಅದು ಕಲಬುರಗಿಯಲ್ಲಿ ಕೂಡ ಇಡೀ ಕರ್ನಾಟಕದಲ್ಲಿ ನಾವು ಇಟ್ಟದ್ದು 3,500, 3,300 ಕೊಡ್ತಾ ಅಂತ ಹೇಳಿ ನಾವು ಈ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಮತ್ತೆ ಇಲ್ಲಿ ಆಡಳಿತಕ್ಕೂ ನಾವು ಹೇಳ್ತಾ ಇದ್ದೀವಿ. 3,300 ಸರ್. ಈಗ ಮುಂಚೆ ಈಗ ನಿಮ್ಮ ಅಫ್ಜಲ್ಪುರ ಹೋರಾಟ ಮಾಡಬೇಕು 3,160 ರೂಪಾಯಿ ಕೊಡ್ತೀವಿ ಸಕ್ಕರೆ ಕಾರ್ಖಾನೆ ಹೇಳಿದ್ರು, ಹೌದಾ? ಈಗ ಏನಾಯ್ತು ಪರಿಸ್ಥಿತಿ? ಅಫ್ಜಲ್ಪುರ ತಾಲೂಕಿನಲ್ಲಿ ಹೋರಾಟದಲ್ಲಿ 3,160 ಕೊಡ್ತೀನಿ ಅಂತ ಹೇಳಿ ಮಾನ್ಯ ಉಪನಿರ್ದೇಶಕರು ಹೇಳಿದ್ದಾರೆ. ಆದ್ರೆ ಇವತ್ತು ಜಿಲ್ಲಾಡಳಿತ ಇವತ್ತು ರೈತರ ಧೋರಣೆ ಮಾಡ್ತಾ ಇದೆ. ಜಿಲ್ಲಾಡಳಿತದವರೇ ನೇರ ಹೊಣೆ. ಇವತ್ತು ಜಿಲ್ಲಾಡಳಿತದ ಇವತ್ತು ಜಿಲ್ಲಾಧಿಕಾರಿ ಎಂದು ಇವತ್ತು ನಮ್ಮ ಜಿಲ್ಲೆ ಬಂದಿದ್ದಾರೆ, ಅಲ್ಲಿ ಹಿಡಿದು ಇವತ್ತು ರೈತರಿಗೆ ಅನ್ಯಾಯ ಮಾಡ್ಕೊತ ಬರ್ತಾ ಇದ್ದಾರೆ. ಇವರು ಜಿಲ್ಲಾಧಿಕಾರಿಗಳು ಬರೇ 4 ಗೋಡೆಗಳಲ್ಲಿ ಸಭೆ ಮಾಡುವವರಲ್ಲಿ ಮಾತ್ರ ಅವರು ಸೀಮಿತರಾಗಿದ್ದಾರೆ. ರೈತರ ಕಷ್ಟಗಳಲ್ಲಿ ಅವರು ಸ್ಪಂದಿಸ್ತಾ ಇಲ್ಲ. ಇವತ್ತು ರೈತರ ಬೀದಿಯಲ್ಲಿ ಇವತ್ತು ಸುಮಾರು ಹೋರಾಟಗಳು ಮಾಡಿದ್ರು ಕೂಡ ರೈತರಿಗೆ ಕಬ್ಬಿನ ಬಗ್ಗೆ ಇವತ್ತು ದರ ನಿಗದಿ ಸರ್ಕಾರ ಆದೇಶದ ಪ್ರಕಾರ 3,165 ಕೊಡಬೇಕಾಗಿತ್ತು. ಅದಕ್ಕೂ ಇವತ್ತು ರೈತರು ಒಪ್ಪಿಗೆ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರ ಹೇಳಿ ಇವತ್ತು ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇವಾಗ ನಮಗೆ 3,165 ದರ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಅದೇ ದರ ಇವತ್ತು ನಮಗೆ ಕೊಡಬೇಕು. ಇಲ್ಲಾದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಇವನು ಉಪನಿರ್ದೇಶಕರ ಮುಖಾಂತರ ಏನು ಅಫ್ಜಲ್ಪುರದಲ್ಲಿ ಹೇಳಿದರೆ ಇದು ಹೊಣೆ ಹೊತ್ತು ಸರ್ಕಾರವನ್ನು 165 ರೂಪಾಯಿ ಮೇಲಿನ ಹಣವನ್ನು ಕೊಡಬೇಕಾಗುತ್ತೆ. ಇಲ್ಲ ಅದನ್ನ ಹೋರಾಟ ಮುಂದುವರಿತಾ ಹೇಗೆ? ಇಲ್ಲ 165 ಸಿಗೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಸುವಂತ ಕೆಲಸ ಮಾಡ್ತೀವಿ ಸರ್. ಇದು ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ಇದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಆಳಂದ್ ತಾಲೂಕು ಬೇರೆ ಬೇರೆ ಭಾಗದಲ್ಲೂ ಕೂಡ ರೈತರು ಟನ್ ಕಬ್ಬಿಗೆ 3,160 ರೂಪಾಯಿ ಸಿಗಲೇಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರೆ ನಿಮ್ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ SVP ವೃತ್ತದವರೆಗೂ ರೈತರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮುಖಂಡರಿದ್ದಾರೆ, ವಿವಿಧ ಸಂಘಟನೆಗಳ ರೈತ ಮುಖಂಡರಿದ್ದಾರೆ. ಮತ್ತೊಂದು ಕಡೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಭಾಗಿಯಾಗಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಕಲಬುರಗಿಯಲ್ಲಿ ಟನ್ ಕಬ್ಬಿಗೆ 3,160 ರೂಪಾಯಿ ಸಿಗಲೇಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ಅವರು ಹಾಕ್ತಾರೆ, ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶ ಅವರು ಹಾಕ್ತಿದ್ದಾರೆ. ಟನ್ ಕಬ್ಬಿಗೆ 3,060 ರೂಪಾಯಿ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.